ಈಗ ನಾನು ಹೇಗೆ ಹೋಗಲಿ? ಅದಕ್ಕಿನ ಆಸ್ಪತ್ರೆಗೆ ಹೇಗೆ ಕರ್ಕೊಂಡು ಹೋಗಲಿ? ಮಲ್ಲಿ, ಅತ್ತೆ ಸುಳ್ಳು ಹೇಳಿಬಿಡ ಅಂತ ಹೇಳಿದ್ರೆ ಹೊರತು ನೀನು ಹೋಗಬಾರ್ದು ಅಂತ ಹೇಳಿಲ್ಲ. ನೀನು ಹೊರಡು. ಮೇಡಮ್. ಹೌದು ಮಲ್ಲಿ, ನಿನ್ನ ಅಗತ್ಯ ಅಲ್ಲಿ ಇದೆ ಅಂತ ಅನ್ಸಿದ್ರೆ ನೀನು ಹೊರಡು. ಅಮ್ಮ ಅಮ್ಮ, ನಾನು ಹೊರಟೆ. ಇನ್ನೊಂದು 10 ನಿಮಿಷದಲ್ಲಿ ಇರ್ತೀನಿ. ತಡಿ. ನೀನು ಬರೋದು ಬೇಡ, ಅದನ್ನು ಹೇಳಕ್ಕೆ ನಾನು ಕಾಲ್ ಮಾಡಿದ್ದು. ಬೇಡವಾ? ಯಾಕೆ? ಅದಕ್ಕೆ ಹುಷಾರಾಗಿದ್ದಾರೆ ತಾನೆ? ಅಯ್ಯೋ, ಗಾಬರಿ ಆಗ್ಬೇಡ್ವೆ. ಪುಷ್ಪ ಆರಾಮಾಗಿದ್ದಾಳೆ. ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಬಂದ ವಿಶ್ವ. ಎಲ್ಲ ಸರಿ ಇದೆ ಅಂತೆ, ಏನು ತೊಂದರೆ ಇಲ್ಲ. ಬಿಸಿನೀರು ಕೊಟ್ಟಿದ್ದೀನಿ, ಕುಡಿತಾ ಇದ್ದಾಳೆ. ಮತ್ತು ಅದಕ್ಕೆ ಹೊಟ್ಟೆ ನೋವು ಬಂದಿದ್ದು? ಅದೇನೋ ಗ್ಯಾಸ್ಟ್ರಿಕ್ ಅಂತೆ ಕಣೆ, ಅಷ್ಟೇ. ಔಷಧಿ ಕೊಟ್ಟು ಕಳಿಸಿದ್ದಾರೆ. ಇನ್ನು ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡ್ಬಿಡ್ತಾಳೆ ಬಿಡು. ಇಲ್ಲಮ್ಮ, ನನಗೆ ಅದಕ್ಕೆ ನೋಡಿದ್ರೇ ಸಮಾಧಾನ ಆಗೋದು. ಮಲ್ಲಿ, ಎಷ್ಟು ಸಲ ಹೇಳಬೇಕು ನಿನಗೆ? ಯಾಕೆ ನೀನು ಗಾಬರಿ ಆಗ್ತಿದೀಯಾ ಇಷ್ಟು? ನಾನು ಮಾತಾಡ್ತೀನಿ, ಕೊಡಿ. ತಡಿ, ಪುಷ್ಪನೇ ಮಾತಾಡ್ತಾಳಂತೆ, ಮಾತಾಡು. ಹೇಳಿ ನೀನು. ಮಲ್ಲಿ, ಅದಕ್ಕೆ ಹೇಗಿದ್ದೀರಾ? ನನಗೇನು ಆಗಿಲ್ಲ, ನಾನು ಆರಾಮಾಗಿದ್ದೀನಿ. ನೀನೇನು ಗಡಿಬಿಡಿ ಆಗಬೇಡ. ಕೆಲಸ ಮುಗಿಸಿ ಆರಾಮಾಗಿ ಮನೆಗೆ ಬಾ, ಆಯಿತಾ? ಈಗ ಒಪ್ಕೊಂಡ್ಲಾ? ಗಾಬರಿ ಆಗ್ಬಿಡ್ತಾಳೆ. ಸರಿ, ನೀನು ಕೂತ್ಕೋ. ನಾನು ಬಿಸಿಯಾಗಿ ನಿನಗೆ ತಟ್ಟೆಯಲ್ಲಿ ಅನ್ನ ಬಡಿಸ್ಕೊಂಡ್ಬರ್ತೀನಿ. ಕೂತ್ಕೋ. ಸರಿ ಅತ್ತೆ. ಮೇಡಮ್, ಅದಕ್ಕೆ ಆರಾಮಾಗೇ ಇದ್ದಾರಂತೆ. ಸದ್ಯ ಎಲ್ಲ ಇಷ್ಟಕ್ಕೆ ಮುಗೀತಲ್ಲ, ನೀನು ನೆಮ್ಮದಿಯಾಗಿ ಕೆಲಸ ಮಾಡು. ಎಲ್ಲ ಈ ವಿಕ್ಕಿಯಿಂದನೇ ಆಗಿದ್ದು. ವಿಕ್ಕಿ, ಈ ಬುಕ್ಕೇನು ಯಾಕೆ ಕಳ್ಸಿದ್ರಿ? ಬೊಕ್ಕೆ ರೀಚ್ ಆಗಿ 15 ನಿಮಿಷ ಆಯ್ತಲ್ಲ ಅಭಿ, ಇನ್ನೂ ಯಾಕೆ ಮಿಸ್ ಭೂಗತಿ ಮೆಸೇಜ್ ಮಾಡಿಲ್ಲ? ಮೋಸ್ಟ್ಲಿ ಅವಳಿಗೆ ಬೊಕ್ಕೆ ಇಷ್ಟ ಆಗಿಲ್ವಾ? ಇವತ್ತು ಮನೆಗೆ ಹೋಗಿ ಊಟ ಮಾಡಿ ನೋಡು, ಗೊತ್ತಾಗುತ್ತೆ. ಊಟ ಮಾಡಿದ್ರೆ ಹೇಗೋ ಗೊತ್ತಾಗತ್ತೆ? ಹೂವಿನ ಸಾರು, ಸ್ಟೆಮ್ಮಿನ ಪಲ್ಯ ಅಡುಗೆ ಮಾಡಿದರೆ ಮಲ್ಲಿಗೆ ಆ ಹೂ ಇಷ್ಟ ಆಗದೆ ಅದನ್ನು ಚೆನ್ನಾಗಿ ರುಬ್ಬಿ ಅಡುಗೆ ಮಾಡಿರ್ತಾಳೆ ಅಂತ ಅರ್ಥ. ಅಭಿ, ಆಯ್ತಾಯ್ತು, ಬೈಕೋಬೇಡ. ಮಲ್ಲಿ ಕೆಲಸದಲ್ಲಿ ಬ್ಯುಸಿ ಇರ್ತಾಳೆ, ನೀನೇ ಒಂದು ಮೆಸೇಜ್ ಮಾಡಿ ನೋಡು. ಆ ಸೆಕ್ಯೂರಿಟಿನೂ ಕೊಟ್ಟಿದ್ದಾನ ಇಲ್ವೋ? ನಾಗು ಯಾಕೆ ಕಾಲ್ ಮಾಡ್ತೀಯನ? ಹಲೋ ವಿರಾಜಣ್ಣ, ಒಂದು ದೊಡ್ಡ ಸಮಸ್ಯೆ ಆಗಿದೆ. ಸಮಸ್ಯೆನಾ? ಏನು? ಹ್ಞೂ ಅಣ್ಣ, ನೀವು ಈಗಿಂದೀಗಲೇ ಮನೆಗೆ ಸೆಕ್ರೆಟರಿನ ಜಾಸ್ತಿ ಮಾಡಬೇಕು. ಏನು ಜಾಸ್ತಿ ಮಾಡಬೇಕು? ಅದೇ ಅಣ್ಣ, ಮನೆ ಕೈಯವರು ಯೂನಿಫಾರ್ಮ್ ಹಾಕೊಂಡು ಮಾಡ್ತಾರಲ್ಲ. ಸೆಕ್ಯೂರಿಟಿನ? ಯಾಕೋ? ನನ್ನ ಕುಕ್ ತಂಗಿಗೆ ಯಾವನ ಕೆಲ್ಸಕ್ಕೆ ಬರ್ದಿರೋನು ಲೈನ್ ಹೊಡಿತಾ ಇದ್ದಾನೆ. ಏನೋ ಮಲ್ಲಿ ಯಾರು ಲೈನ್ ಹೊಡಿತಾ ಇದ್ದಾರಾ? ಹೌದಣ್ಣ, ಮನೆಗೆ ಹೂವಿನ ಬೊಕ್ಕೆನೆ ಕಳ್ಸಿದ್ದಾರೆ, ಬಡ್ಡಿ ಮಗ. ಬಡ್ಡಿ ಮಗ ನೀನೆ. ತುಂಬಾ ದಿನದಿಂದ ನನ್ನ ಕುಕ್ತಂಗಿಯಿಂದಾನೆ ಬಿದ್ದಿದ್ದಾನೆ. ಅವ್ರು ಸರಿ ಇಲ್ಲ ಅಂತ ನಾನು ಹೇಳ್ಕೊಂಡೇ ಬಂದಿದ್ದೀನಿ. ಆದ್ರೆ ನಮ್ಮ ಕುಕ್ತಂಗಿಗೆ ಕಾಣೋರೆಲ್ಲ ಒಳ್ಳೆಯವ್ರೆ ಅಲ್ವಾ? ಒಳ್ಳೆನೇ ಆಗಿರ್ಬೋದಲ್ವಾ? ಒಳ್ಳೆಯವನೇ ಆಗಿದ್ರೆ ಕೆಲಸ ಮಾಡೋ ಮನೆಗೆ ಬೊಕ್ಕೆ ಕಳಿಸ್ತಾ ಇದ್ದ. ಆ ಬೊಕ್ಕೆ ಅವಳಿಗೆ ತಲುಪ್ತಾ ಇಲ್ಲ ನೀನೇ ಇಟ್ಕೊಂಡಿದ್ಯಾ? ನನ್ನ ಕೈಗೆ ಏನಾದ್ರು ಸಿಕ್ಕಿದ್ರೆ ಕಿತ್ತು ಬಿಸಾಕ್ತಾ ಇದ್ದೆ. ಆದ್ರೆ ಅವ್ನ ಗ್ರಾಚಾರ ಅದು ಸಿಕ್ಕಿದ್ದು ಭವಾನಿ ಮೇಡಮ್ ಕೈಗೆ. ದೊಡ್ಡಮ್ಮನ ಕೈಗ? ಹ್ಞೂ ಅಣ್ಣ. ಮೇಡಮ್, ಇದನ್ನ ವಾಚ್ಮ್ಯಾನ್ ಕೊಟ್ಟರು. ಯಾವುದೋ ಹುಡುಗನೇ ಕಳ್ಸಿರ್ತಾನೆ. ಯಾವುದೋ ಹುಡುಗನ ಮೀಟ್ ಆಗೋ ಗಡಿ ಬಿಡಿಲಿದ್ದಾಳೆ. ಅದಕ್ಕೆ ಅತ್ತಿಗೆಗೆ ಹುಷಾರಿಲ್ಲ ಅಂತ ಸುಳ್ಳು ಹೇಳ್ತಿದ್ದಾಳೆ. ಅರು ಮೇಡಮ್, ನಾನು ಅರು ಮನೆಯಲ್ಲಿ ತಪ್ಪಿಗೆ ಜಾಗ ಇಲ್ಲ.